ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸಚ್ ದಟ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ರೆಪ್ರೆಸೆಂಟ್ಸ್ ಎ ಫೈನೈಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್, ಹೆನ್ಸ್ ಫೈಂಡ್ ಇಟ್ಸ್ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಲ್ಸೋ ಫೈಂಡ್ ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಆ್ಯಂಡ್ ಪಿ ಆಫ್ ಎಕ್ಸ್ ಬಿಟ್ವೀನ್ -1 to 2, ನಾಟ್ ಇನ್ಕ್ಲೂಡಿಂಗ್ -1 ಇನ್ಕ್ಲೂಡಿಂಗ್ 2 ಅಂತ. ಅಂದರೆ ಗ್ರೇಟರ್ ದ್ಯಾನ್ -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಗಂಟ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ಮತ್ತು ಪಿ ಆಫ್ ಎಕ್ಸ್ ಕೊಟ್ಟವ್ರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಅಂದರೆ ಈ ಡಿಸ್ಟ್ರಿಬ್ಯೂಷನ್ ಡಿಸ್ಕ್ರೀಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದ್ದಾರೆ. ಆಮೇಲೆ ಮೀನ್ನ ಫೈಂಡ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಬೇಕು, ಆಮೇಲೆ ಪ್ರಾಬಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಆ್ಯಂಡ್ ಪಿ ಆಫ್ ಎಕ್ಸ್ ಬಿಟ್ವೀನ್ -1 to 2, ನಾಟ್ ಇನ್ಕ್ಲೂಡಿಂಗ್ -1 ಇನ್ಕ್ಲೂಡಿಂಗ್ 2. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ನು ಈ ಥರ ಕ್ವಶನ್ ಕೇಳಿದರೆ ಏನು ಮಾಡಿ ಗೊತ್ತಾ? ಫಸ್ಟು ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಮಸ್ಟ್ ಹ್ಯಾವ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಅಂದರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಡಿಸ್ಕ್ರೀಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೆ 2 ಕಂಡೀಷನ್ ಗೊತ್ತಿರಬೇಕು. ಒಂದು, ಪಿ ಆಫ್ ಎಕ್ಸ್ ಶುಡ್ ಬಿ ಪಾಸಿಟಿವ್, ನೆಗೆಟಿವ್ ಇರಬಾರ್ದು. ಇನ್ನೊಂದೇನೆಂದರೆ ಸಮೇಷನ್ ಮಾಡಿದ್ರೆ 1 ಆಗಬೇಕು. ನೋಡಿ, ಇದು ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಆ್ಯಂಡ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಅಂದರೆ ಪಿ ಆಫ್ ಎಕ್ಸ್ನ ಆ್ಯಡ್ ಮಾಡಿದ್ರೆ ಏನು ಬರಬೇಕು? ಆನ್ಸರ್ 1 ಬರಬೇಕು. ನೋಡಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ದೇರ್ ಫೋರ್ ಅಂತ ಬರೀರಿ. ಈಗ ನೋಡಿ, ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂದರೆ ಕೆ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಇಲ್ಲಿ ಇದನ್ನ ಆ್ಯಡ್ ಮಾಡಿ, ಕೆ ಪ್ಲಸ್ 2k ಪ್ಲಸ್ 3k ಪ್ಲಸ್ 4k ಪ್ಲಸ್ 3k ಪ್ಲಸ್ 2k ಪ್ಲಸ್ k ಈಸ್ ಈಕ್ವಲ್ ಟು 1 ಇಂಪ್ಲೈಸ್. ಈಗ ನೋಡಿ, 1 + 2 3, 3 + 3 6, 6 + 4 10, 13, 15, 16, 16k ಆಗುತ್ತೆ. ಈಸ್ ಈಕ್ವಲ್ ಟು 1, k ಈಸ್ ಈಕ್ವಲ್ ಟು 1/16. ಇದು ಆನ್ಸರ್. ಕೆ ವ್ಯಾಲ್ಯೂ ಗೊತ್ತಾಗ್ತಿದೆಯಲ್ವಾ? ಕೆ ಪಾಸಿಟಿವ್ ಇರಬೇಕು, ಜೊತೆಗೆ ಆ್ಯಡ್ ಮಾಡಿದ್ರೆ 1 ಇರಬೇಕು. ಅಂದರೆ ಕೆ ವ್ಯಾಲ್ಯೂ ಏನಿರಬೇಕು? 1/16 ಇರಬೇಕು. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಕೆ ವ್ಯಾಲ್ಯೂ ಫೈಂಡ್ ಮಾಡಿದ್ಮೇಲೆ ಈ ಡಿಸ್ಟ್ರಿಬ್ಯೂಷನ್ನ ಬರೆದ್ಬಿಡಿ. ಆಮೇಲೆ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಿ. ಫಸ್ಟು ಏನಂತ ಬರೀರಿ ಗೊತ್ತಾ? ಅವ್ರು ಏನಂತ ಹೇಳಿದ್ದಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸಚ್ ದಟ್ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ರೆಪ್ರೆಸೆಂಟ್ ಎ ಫೈನೈಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಿ, ಈಗ ದ ಫೈನೈಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರೀರಿ. ಫೈನೈಟು ಡಿಸ್ಕ್ರೀಟ್ ಎರಡೂ ಒಂದೇ. ದ ಫೈನೈಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಈಗ ಇಲ್ಲಿ ಏನೇನಿರುತ್ತೆ? ಎಕ್ಸ್ ಇರುತ್ತೆ ಮತ್ತು ಪಿ ಆಫ್ ಎಕ್ಸ್ ಇರುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಏನು? -3, -2, -1. ಎಕ್ಸ್ ವ್ಯಾಲ್ಯೂ ಬರ್ಕೊಬಿಡಿ. -3, -2, -1, 0, 1, 2, 3. ಇಲ್ಲಿ ನೋಡಿ, ಕೆ ಅಂದರೆ 1/16. ಇಲ್ಲಿ -3ಗೆ ಕೆ ಅಂದರೆ 1/16. 2k ಅಂದರೆ 2 × 1/16. ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. ನೋಡಿ, 2 × 1/16 ಎಷ್ಟು ಬರುತ್ತೆ? 1/8 ಬರುತ್ತೆ. ಬರ್ಕೊಳ್ಳೋಣ. ನೆಕ್ಸ್ಟು 3 × 1/16. 3 × 1/16 3/16 ಬರುತ್ತೆ. ಇದು ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟು 0ಗೆ 4k, 4 × 1/16 ನೋಡಿರಿ. 4 × 1/16. 4
1/4. ನೆಕ್ಸ್ಟು 3 × 1/16 ಅಂದರೆ 3/16. 2 × 1/16 ಅಂದರೆ 1/8. ಆಮೇಲೆ ಕೆ ಅಂದರೆ 1/16. ನೋಡಿ, ಇದು ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಮೀನ್ ಮತ್ತು ಏನು ಫೈಂಡ್ ಮಾಡಬೇಕು, ವೇರಿಯನ್ಸ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಮೀನ್ಗೆ ಫಾರ್ಮುಲಾ ಬಂದು ನಿಮಗೆ ನೋಡಿ, ಮೀನ್ ಮಾಡೋಣ. ಮೀನ್ ಅಂದರೆ ಮ್ಯೂ. ಈಗ ನೋಡ್ಕೊಳ್ಳಿ, ಮೀನ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ xi ಇಂಟು ಪಿ ಆಫ್ xi. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ xi ಅಂದರೆ ಇದು ಎಕ್ಸು ಮತ್ತು ಪಿ ಆಫ್ ಎಕ್ಸ್ ಬರೆದ್ರೆ ಸಾಕು ನೀವು. ಇಲ್ಲೇನಾಗುತ್ತೆ, -3 × 1/16. ನೆಕ್ಸ್ಟು -2 × 1/8. ಆ ಥರ ಇಂಟು ಮಾಡ್ಕೋಬೇಕು. ಏನಾಗುತ್ತೆ ಹೇಳಿ ಇದು? ಇದನ್ನ ಏನು ಮಾಡಿ, ನೀವು ಕ್ಯಾಲ್ಸಿಲ್ ಏನು ಟೈಪ್ ಮಾಡೋಕ್ಕೆ ಹೋಗಬೇಡಿ, ಇದರಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಕ್ಯಾಲ್ಸಿಲ್ ಡೈರೆಕ್ಟಾಗಿ ಮಾಡಿ. ಏನು ಮಾಡಿ, ಮೋಡ್ ಹೊಡೀರಿ. ಆಮೇಲೆ ಸ್ಟಾರ್ಟ್ 3, ಅದರಲ್ಲಿ 2, ಎಕ್ಸ್ಗೆ ಎಕ್ಸ್ ವ್ಯಾಲ್ಯೂ ಹಾಕಿ, -3, -2, -1, 0, 1, 2, 3. ಸೈಡಿಗೆ ಬನ್ನಿ, y ವ್ಯಾಲ್ಯೂ ಹೊಡೀರಿ. 1/16, ಆಮೇಲೆ 1/8, ಆಮೇಲೆ 3/16, ಆಮೇಲೆ 1/4, ಆಮೇಲೆ 3/16, ಆಮೇಲೆ 1/8, ಆಮೇಲೆ 1/16. ಈ ಥರ ಹೊಡೆದು AC ಹೊಡೀರಿ. ಹೊಡೆದಾದ್ಮೇಲೆ ಏನು ಮಾಡಿ, ಶಿಫ್ಟ್ ಹೊಡೀರಿ, 1 ಹೊಡೀರಿ, 3 ಸಮೇಷನ್ನು. ಅದರಲ್ಲಿ ಸಮೇಷನ್ ಆಫ್ xy ಅಂದರೆ 5 ಸೆಲೆಕ್ಟ್ ಮಾಡಿ, ಈಕ್ವಲ್ ಕೊಡಿ. ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಮೀನ್ ಬಂದು 0. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು, ಮೀನ್ ಆದಮೇಲೆ ವೇರಿಯನ್ಸು. ನೋಡಿ, ವೇರಿಯನ್ಸ್ ಅಂದರೆ ವಿ. ಇಲ್ಲಿ ವೇರಿಯನ್ಸ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ xi² ಇಂಟು ಪಿ ಆಫ್ xi ಮೈನಸ್ μ². ಫಸ್ಟು xi² ಪಿ ಆಫ್ ಎಕ್ಸ್ ತೆಗೆಯೋದು ಯಾವ ಥರ ಅಂದರೆ, AC ಹೊಡೀರಿ, ಶಿಫ್ಟ್ ಹೊಡೀರಿ, 1 ಹೊಡೀರಿ, ಇದರಲ್ಲಿ 3 ಸಮ್ ಹೊಡೀರಿ, ಇದರಲ್ಲಿ 7 ಸೆಲೆಕ್ಟ್ ಮಾಡಿ, x²y ಈಕ್ವಲ್ ಕೊಡಿ. 2.5 ಅಥವಾ 5/2 ಬರ್ಕೊಳ್ಳಿ. ಇಲ್ಲಿ x²yಗೆ ಅದು x²y ಅಂದರೆ ಇಲ್ಲಿ ಸಮೇಷನ್ ಆಫ್ xi² ಪಿ ಆಫ್ xi ವ್ಯಾಲ್ಯೂ ಅಂತ, ಮೈನಸ್ μ² ಅಂದ್ರೇನು 0². ಏನಾಗುತ್ತೆ, ಇದು ಕ್ಯಾಲ್ಸಿಲ್ ಮಾಡಿದ್ರೆ 5/2 ಬರುತ್ತೆ. ನೋಡಿ, ಕ್ವಶನಲ್ಲಿ ಏನು ಕೇಳಿದರು, ಫೈಂಡ್ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈಗ ನಿಮಗೆ ಮೀನ್ ಆಯಿತು, ವೇರಿಯನ್ಸ್ ಆಯಿತು. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಬೇಕು. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಯಾವ ಥರ ಮಾಡೋದಂದರೆ, ರೂಟ್ ಆಫ್ ವೇರಿಯನ್ಸ್ ಅಂತ. ಸಿಂಪಲ್ಲು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಇದನ್ನ ಸಿಗ್ಮಾ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ರೂಟ್ ಆಫ್ ವಿ ದಟ್ ಈಸ್ ರೂಟ್ ಆಫ್ 5/2. ನೋಡಿ, ಇದಾದಮೇಲೆ ವೇರಿಯನ್ಸು ಮತ್ತು ಮೀನ್ ಆದಮೇಲೆ ನೀವು ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಪಿ ಆಫ್ x ≤ 1ನ ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಪಿ ಆಫ್ x ≤ 1 ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸಾರಿ, ಪಿ ಆಫ್ x ≤ 1. ಇಲ್ಲಿ ಮೇನು ಈ ಟೇಬಲ್ ನೋಡಿ, ಪಿ ಆಫ್ x ≤ 1 ಅಂದರೆ ಇಲ್ಲಿ 1 ಇದೆಯಲ್ಲ, 1ಗಿಂತ ಕಡಿಮೆ ಅಂತ. ಇಲ್ಲಿ ನೋಡಿ, ಪಿ ಆಫ್ x ≤ 1ಗೆ ಯಾವ್ದು ಬರುತ್ತೆ, 1 ಮತ್ತು 1ಗಿಂತ ಕಡಿಮೆ. ಇದು 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 ಅಂದರೆ ಯಾವ x ವ್ಯಾಲ್ಯೂ ಇದಕ್ಕೆ x ≤ 1ಗೆ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅಂದರೆ
1 0 -1 -2 -3 ಈ ಎಕ್ಸ್ ವ್ಯಾಲ್ಯೂಸು 1ಗಿಂತ ಕಡಿಮೆ ಇರುತ್ತೆ ಮತ್ತು ಈಕ್ವಲ್ ಟು 1 ಇರುತ್ತೆ ಇಲ್ಲಿರೋದು. ಅದಕ್ಕೆ ಇದಕ್ಕೆ ಸ್ಯಾಟಿಸ್ಫೈ ಆಗೋ ಎಕ್ಸ್ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ವ್ಯಾಲ್ಯೂ ಯಾವುದು -3 ಪ್ಲಸ್ ಪಿ ಆಫ್ -2 ಪ್ಲಸ್ ಪಿ ಆಫ್ -1 ಪ್ಲಸ್ ಪಿ ಆಫ್ 0 ಪ್ಲಸ್ ಪಿ ಆಫ್ 1. ಈಗ ಇದನ್ನ ಗೊತ್ತಲ್ಲ, ನೀವೇ ಆ್ಯಡ್ ಮಾಡಿ. ಪಿ ಆಫ್ -3 ಅಂದರೆ ಎಷ್ಟು? 1/16. ಪಿ ಆಫ್ -2 ಅಂದರೆ 1/8. ಪಿ ಆಫ್ -1 ಅಂದರೆ 3/16. ಪಿ ಆಫ್ 0 ಅಂದರೆ 1/4. ಪಿ ಆಫ್ 1 ಅಂದರೆ 3/16. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಕ್ಯಾಲ್ಸಿಲಿನ ಟೈಪ್ ಮಾಡ್ಕೊಳ್ಳೋಣ. ಎ ಸಿ ಹೊಡೆದು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಈಗ ನೋಡಿ 1/16 ಪ್ಲಸ್ 1/8 ಪ್ಲಸ್ 3/16 ಪ್ಲಸ್ 1/4 ಪ್ಲಸ್ 3/16 13/16 ಆಗುತ್ತೆ ಆನ್ಸರ್. ಅದನ್ನ ಬರ್ಕೊಬಿಡಿ. ಇದಾಯಿತು. ಈಗ ನೆಕ್ಸ್ಟ್ ಏನು ಕ್ವಶನ್ ಕೇಳಿದ್ದಾರೆ, ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆದಮೇಲೆ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಈಗ ನೋಡಿ ನೆಕ್ಸ್ಟ್ ಯಾವುದು? ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದರೆ ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ನೋಡಿ 1ಗಿಂತ ಜಾಸ್ತಿ ಇರೋದು ಯಾವ್ದು ಇಲ್ಲಿ ಹುಡುಕಿ. ನೋಡಿ 1ಗಿಂತ ಜಾಸ್ತಿ ಇರೋದು ಇದು, ಆಮೇಲೆ ಇದು 2 ಮತ್ತು 3 ಅಂದರೆ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 1ಗೆ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ? 2 ಮತ್ತು ಪಿ ಆಫ್ 2 ಮತ್ತು ಪಿ ಆಫ್ 3. ಇಲ್ಲಿ ಪಿ ಆಫ್ 2 ಪ್ಲಸ್ ಪಿ ಆಫ್ 3. ಈಗ ಪಿ ಆಫ್ 2 ಗೊತ್ತು, ಬರ್ಕೊಳ್ಳಿ. ಪಿ ಆಫ್ 2 ಎಷ್ಟು? 1/8. ಪಿ ಆಫ್ 3 ಎಷ್ಟು? 1/16. 1/8 ಪ್ಲಸ್ 1/16. ಇದನ್ನ ಮಾಡಿದ್ರೆ ಏನು ಬರುತ್ತೆ? 3/16 ಬರುತ್ತೆ. 1/8 ಪ್ಲಸ್ 1/16 3/16 ಮುಗೀತು. ಇದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಮುಗೀತು. ನೆಕ್ಸ್ಟ್ ಯಾವುದು? ನೋಡಿ ಪಿ ಆಫ್ ಎಕ್ಸ್, ಇದರ ಅರ್ಥ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಆ್ಯಂಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ. ನೋಡಿ ರೀಡ್ ಮಾಡೋದು ಯಾವ ಥರ ಅಂದರೆ ಪ್ರಾಬಬಿಲಿಟಿ ಆಫ್ ಫಸ್ಟ್ ಎಕ್ಸ್ನ ರೀಡ್ ಮಾಡಬೇಕು, ಗ್ರೇಟರ್ ಫಸ್ಟ್ ಹೇಳಬೇಕು. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಆ್ಯಂಡ್ ಅಂತ ಹೇಳಿ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಇದು ಎಕ್ಸ್ ರೀಡ್ ಮಾಡಿ ಗ್ರೇಟರ್ ದ್ಯಾನ್ ಹೇಳಬೇಕು -1 ಆ್ಯಂಡ್ ಎಕ್ಸ್ ರೀಡ್ ಮಾಡಿ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಅದು ಬರ್ದ್ಬಿಡೋಣ. -1 ಅಥವಾ ಬಿಟ್ವೀನ್ -1 to 2, ನಾಟ್ ಇನ್ಕ್ಲೂಡಿಂಗ್ -1 ಆ್ಯಂಡ್ ಇನ್ಕ್ಲೂಡಿಂಗ್ 2 ಅಂತಲೂ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಈಗ -1 to 2 ಇಲ್ಲಿ ನೋಡಿ, ಇಲ್ಲಿ -1 to 2 ಅಂದರೆ ಇಲ್ಲಿಂದ ಇಲ್ಲಿ ಗಂಟ. ಬಟ್ -1 ಬೇಡ. ಅರ್ಥ ಆಗ್ತಿದೆಯಲ್ವ? ಯಾವುದು -1 ಬೇಡ ಅಂದರೆ 0 1 2 ಇದೆಲ್ಲ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ನಿಮ್ಮ ರೆಫರೆನ್ಸ್ಗೆ ಬರೆದಿರೋದು. ಇಲ್ಲಿ ಗ್ರೇಟರ್ ದ್ಯಾನ್ -1 ಅಂದರೆ -1ಗಿಂತ ಜಾಸ್ತಿ ಎಕ್ಸ್ ವ್ಯಾಲ್ಯೂ ಇರೋದು ಯಾವುದು? 0 1 2. ಇದು 3 ವ್ಯಾಲ್ಯೂ ತೊಗೋಬೇಕು. ಅಂದರೆ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2. ಈ 0 ಇದೆಯಲ್ಲ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಈಗ 0 ಬಂದು ಇದಕ್ಕೆ ಹೋಲ್ಸ್ ರೂಟ್ ಆಗಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂ ಈ 0 ಬಂದು ನೋಡಿ ಗ್ರೇಟರ್ ದ್ಯಾನ್ -1 ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇದೆ. ಈ 1 ಬಂದು ಗ್ರೇಟರ್ ದ್ಯಾನ್ -1 ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇದೆ. ಈ 2 ಬಂದು ಗ್ರೇಟರ್ ದ್ಯಾನ್ -1 ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇದೆ. ಅದು ಬಿಟ್ಟು ಬೇರೆದು ಯಾವುದು ಸ್ಯಾಟಿಸ್ಫೈ ಆಗೋಲ್ಲ. ಈಗ ನೋಡಿ -1 ತೊಗೊಂಡ್ರೆ ಇದು ಗ್ರೇಟರ್ ದ್ಯಾನ್ -1 ಆಗೋಲ್ಲ, ಗ್ರೇಟರ್ ದ್ಯಾನ್ -1 ಇರಬೇಕು. ಈಕ್ವಲ್ಲು -1 ಇರಬಾರ್ದು, ಅದಕ್ಕೆ ಇದು ತೊಗೊಳ್ಳೋಂಗಿಲ್ಲ.
ಗ್ರೇಟರ್ ದೆನ್ -1 ಅಂದರೆ -1ನ ಬಿಟ್ಬಿಡಿ. ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ 2ನ ಇನ್ಕ್ಲೂಡ್ ಮಾಡಿ. ಇದು 3 ತೊಗೊಳ್ಳಿ. -1 ಬಿಟ್ಟು 2 ಗಂಟ ಯಾವ್ದ್ಯಾವ್ದು ಬರುತ್ತೆ? 0, 1, 2. ಈಗ ನೋಡಿ, ಪಿ ಆಫ್ 0ಗೆ ಆನ್ಸರ್ ಏನು? 1/4. ಪಿ ಆಫ್ 1ಗೆ ಆನ್ಸರ್ ಏನು? 3/16. ಪಿ ಆಫ್ 2ಗೆ ಆನ್ಸರ್ ಏನು? 1/8. ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 1/4 ಪ್ಲಸ್ 3/16 ಪ್ಲಸ್ 1/8. ಆನ್ಸರ್ ಬಂದು 9/16. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈಗ ನೋಡಿ, ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ಇದನ್ನ ಯಾವ ಥರ ಮಾಡಬೇಕು ಅಂತ. ಫಸ್ಟ್ ಏನು ಮಾಡಿ, ಕ್ವಶನ್ನ ನೀಟಾಗಿ ನೋಡ್ಕೊಳ್ಳಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸಚ್ ದಟ್ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ರೆಪ್ರೆಸೆಂಟ್ಸ್ ಎ ಫೈನೈಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಹೆನ್ಸ್ ಫೈಂಡ್ ಇಟ್ಸ್ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಲ್ಸೋ ಫೈಂಡ್ P of x less than or equal to 1, P of x greater than 1 and P of x greater than -1 and x less than or equal to 2. ಇದು x ಮತ್ತು P of x ಕೊಟ್ಟವ್ರೆ. ಮೊದಲು ಏನು, ವಿ ಮಸ್ಟ್ ಹ್ಯಾವ್ P of x should be greater than or equal to 0 for all x and summation of P of x ಏನಿರಬೇಕು? 1. Therefore k should be greater than or equal to 0 and ಸಮ್ ಮಾಡಿದ್ರೆ ಏನಿರಬೇಕು? P of x greater than or equal to 0 ಅಂದರೆ k should be greater than or equal to 0. ಸಮ್ ಮಾಡಿದ್ರೆ 1 ಆಗಬೇಕು. ಅಂದರೆ 16k is equal to ಏನು? 1. k is equal to 1/16. ಆಮೇಲೆ ದ ಫೈನೈಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆ್ಯಸ್ ಫಾಲೋಸ್ ಅಂತ ಬರೆದು ಇಲ್ಲಿ ನೋಡಿ, ಎಕ್ಸ್ ಬರೀರಿ, ಎಕ್ಸ್ ವ್ಯಾಲ್ಯೂ ಇದು. P of x ಅಂದರೆ ಎಕ್ಸಾಕ್ಟಲ್ಲಿ 1/16 ಹಾಕಿ. 2 × 1/16, 3 × 1/16, 4 × 1/16, 3 × 1/16, 2 × 1/16, 1/16. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮ್ಯೂಯಿನ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಐ ಪಿ ಆಫ್ ಎಕ್ಸ್ ಐ. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡೋದು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಮೋಡ್ಗೆ ಹೋಗಿ 3 ಸ್ಟ್ಯಾಟ್ಗೆ ಹೋಗಿ ಅದರಲ್ಲಿ 2 ಹೋಗಿ ಎಕ್ಸ್ನ ಟೈಪ್ ಮಾಡ್ಕೊಬಿಡಿ. -3 -2 -1 0 1 2 3. ಇದು ಟೈಪ್ ಮಾಡಿದ್ಮೇಲೆ ಈ ಪ್ರಾಬಬಿಲಿಟಿನ ವೈ ವ್ಯಾಲ್ಯೂಗೆ ಹಾಕಿ. 1/16, 1/8, 3/16, 1/4, 3/16, ಆಮೇಲೆ 1/8, 1/16, 1/8, 1/16. ಆಮೇಲೆ ಎ ಸಿ ಹೊಡೀರಿ. ಇದನ್ನ ತೆಗಿಯೋಕ್ಕೆ ಶಿಫ್ಟ್ ಹೊಡೀರಿ, 1 ಹೊಡೀರಿ, 3 ಸಮ್ ಹೊಡೀರಿ, ಸಮೇಷನ್ ಆಫ್ ಎಕ್ಸ್ ವೈದು ಆನ್ಸರ್ ತೊಗೊಳ್ಳಿ 0. ನೆಕ್ಸ್ಟ್ ವೇರಿಯನ್ಸ್ ಮಾಡಿದಾಗ ಇದು ಫಾರ್ಮುಲಾ. x²y ತೊಗೊಳಕ್ಕೆ ಎ ಸಿ ಹೊಡೀರಿ, ಶಿಫ್ಟ್ ಹೊಡೀರಿ, 1 ಹೊಡೀರಿ, 3 ಸಮ್ ಹೊಡೀರಿ, 7 ಹೊಡೀರಿ, ಈಕ್ವಲ್ ಕೊಡಿ. 2.5. 2.5 ಅಂದ್ರೇನು? 5/2 ಮೈನಸ್ ಮ್ಯೂ ಅಂದ್ರೇನು? 0² ಅಂದರೆ ಇದನ್ನ ಹೊಡೆದ್ರೆ 5/2 ಬರುತ್ತೆ. ಇಲ್ಲಿ ಆದ ತಕ್ಷಣ ಇದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಮಾಡಬೇಕು. ರೂಟ್ ಆಫ್ ವೇರಿಯನ್ಸು ರೂಟ್ ಆಫ್ 5/2. P of x less than or equal to 1 ಅಂದರೆ ನೆಕ್ಸ್ಟು P of x less than or equal to 1 ಅಂದರೆ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ -1ಗಿಂತ ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರೆದಿದ್ದೀರಲ್ಲ ಅದು ನೋಡಿ. ಎಕ್ಸ್ ವ್ಯಾಲ್ಯೂ -1ಗಿಂತ P of x less than or equal to 1 ಅಂದರೆ 1 ಮತ್ತು 1ಗಿಂತ ಕಡಿಮೆ ಇಷ್ಟ ಆಗುತ್ತೆ. -3 -2 -1 0 1. ಈ ಎಕ್ಸ್ ವ್ಯಾಲ್ಯೂಸ್ ಏನಿದೆ 1 ಇದೆ ಅಥವಾ 1ಗಿಂತ ಕಡಿಮೆ ಇದೆ. ಅದಕ್ಕೆ ಇದನ್ನ ಬರೆದ್ಬಿಟ್ಟು ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು P of x greater than 1 ಅಂದರೆ ಎಕ್ಸ್ ವ್ಯಾಲ್ಯೂ 1ಗಿಂತ ಜಾಸ್ತಿ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? 1 ಇರಬಾರ್ದು. ಅದಕ್ಕೆ P of 2 + P of 3 ಇದು ಮಾಡಿದ್ರೆ ಇದು ಬಂದ್ಬಿಡುತ್ತೆ. ನೆಕ್ಸ್ಟು P of x greater than -1 ಆ್ಯಂಡ್ x less than or equal to 2. ಗ್ರೇಟರ್ ದೆನ್ -1 ಅಂದರೆ 0 1 2 ಇದು 3 ನೋಡಿ. ಇಲ್ಲಿ ಗ್ರೀನ್ ಮಾರ್ಕಲ್ಲಿರೋದು P of x less than or equal to 1. ಪಿಂಕಲ್ಲಿರೋದು P of x greater than 1. ರೆಡ್ ಮಾರ್ಕಲ್ಲಿರೋದು P of x greater than -1 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಗೊತ್ತಾಯ್ತಲ್ವಾ? ಈ ಥರ ಮಾಡಬೇಕು. ಥ್ಯಾಂಕ್ ಯು. ನೋಡಿ, ಇದು ಫಸ್ಟ್ ಪೇಜು ಈ ಪ್ರಾಬ್ಲಮ್ದು. ಇದು ಸೆಕೆಂಡ್ ಪೇಜು.
ಇದು 3ನೇ ಪೇಜು. ಇದು 4ನೇ ಪೇಜು. ಇಷ್ಟು ಬರೀಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.